ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸೇನೆಗಳ ಒಡೆಯನೇ, ಭೂಪರ ಲೋಕಗಳ ಒಡೆಯನೇ, ಸಕಲ ಸೃಷ್ಟಿಗೆ ಯಜಮಾನನೇ, ರಾಜಾಧಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸುವಿನ ನಾಮದಲ್ಲಿ ಈ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಬೇಡಿ ಹೊಂದುತ್ತೇವೆ. ಜೀವವುಳ್ಳ ಪರಲೋಕದ ತಂದೆ, ಇವತ್ತು ಸ್ವಾಮಿ ಒಂದು ಕಡೆ ಸೇವೆಗೆ ಹೋಗಿ ಬಂದಿದ್ದೀವಿ ಸ್ವಾಮಿ. ನಿಮ್ಮ ಹೆಸರಿನ ಮೇಲೆ ಸುವಾರ್ತೆಯನ್ನು ಸಾರಿ ಒಂದು ಕುಟುಂಬಕ್ಕೆ ಸಾರಿ ಬಂದಿದ್ದೇವಪ್ಪ ದೇವರೇ, ಸ್ತೋತ್ರ. ಅವರು ಮನನೇತ್ರಗಳನ್ನು ತೆರೆದು ಸ್ವಾಮಿ ದೇವರೇ, ನೀವೇ ನಿಜವಾದ ದೇವರು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳೋಕ್ಕೆ ಕೃಪೆ ಕೊಡಿ, ಸಹಾಯ ಮಾಡಿ ದೇವರೇ, ಸ್ತೋತ್ರ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಇದು 121ನೇ ಕೀರ್ತನೆಯಾಗಿದೆ. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಹಾಲೆಲೂಯಾ. ಇಲ್ಲಿ ಈಗ ದೇವರಿಗೆ ಒಬ್ಬ ಭಕ್ತನು ಕೇಳ್ತಾನೆ, ನಾನು ಕಣ್ಣೆತ್ತಿ ನೋಡುವಾಗ ನನ್ನ ಸಹಾಯ ಎಲ್ಲಿಂದ ಬರುವುದು? ಯಾರು ದೇವರಿಗಾಗಿ ಜೀವಿಸಂತ ಭಕ್ತರಾಗಿದ್ದಾರೆ. ದೇವರು ತಿಳಿದಂಥವರಿಗೆ ಈ ಪ್ರಾರ್ಥನೆನೇ ಗೊತ್ತಿರುವುದಿಲ್ಲ. ಹಾಗಾಗಿ ನನ್ನ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ಕೇಳುವಾಗ, ಆಕಾಶವನ್ನು ಯಾರು ಉಂಟು ಮಾಡಿದರು? ಭೂಮಿಯನ್ನ ಯಾರು ಉಂಟು ಮಾಡಿದರು? ಈ ಜಲಚರ ಪ್ರಾಣಿ ಪಕ್ಷಿಗಳನ್ನ, ಸಮುದ್ರವನ್ನ ನಿರ್ಮಾಣ ಮಾಡಿದವರು ಯಾರು ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಅವನು ಕೇಳುವಂತ ಪ್ರಶ್ನೆ ಆಗಿದೆ. ಅವಾಗ ದೇವರು ಆತನಿಗೆ ಸಹಾಯ ಮಾಡ್ತಾನೆ. ಏಕೆಂತಂದ್ರೆ ಇವನು ಮೊರೆ ಇಟ್ಟಿರೋದು ದೇವರನ್ನ, ಸತ್ಯ ದೇವರನ್ನ ಈತನು ಮೊರೆ ಇಡುವಾಗ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ನಿರ್ಮಾಣ ಮಾಡಿದ ಯೆಹೋವನಿಂದಲೇ. ಹಾಲೆಲೂಯಾ. ಇವತ್ತು ನಿನಗೆ ದೇವರ ವಾಕ್ಯವನ್ನು ದೇವರು ನಿನಗೆ ತಿಳಿಸಿಕೊಟ್ಟಾಗ, ನೀನು ಕಷ್ಟದಲ್ಲಿದ್ದಾಗ, ನೀನು ಸಮಸ್ಯೆಯಲ್ಲಿದ್ದಾಗ, ನೀನು ರೋಗದಲ್ಲಿದ್ದಾಗ, ಪ್ರತಿಯೊಂದು ನಿನಗೆ ಎಲ್ಲವನ್ನು ಕಷ್ಟ ಇವೆಲ್ಲ ಹಿಂಬಾಲಿಸಿಕೊಂಡು ಬರುವಾಗ, ನೀನು ಯಾವ ಜಾಗದಲ್ಲಿದ್ದರೂ ಪರವಾಗಿಲ್ಲ, ಅಲ್ಲಿಂದ ನೀನು ಒಂದು ಮಾತು ಹೇಳಬೇಕು, ನನ್ನ ಸಹಾಯ ದೇವರಿಂದ ಬರ್ತದೆ, ಪರಲೋಕದಿಂದ ನನ್ನ ಸಹಾಯ ಬರ್ತದೆ ಎಂಬುದಾಗಿ ನೀನು ಹೇಳಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಇಲ್ಲಿ ಸುಮ್ಮನೆ ದೇವರು ಬರೆದಿಲ್ಲ. ಈ ವಾಕ್ಯ ಯಾವುದು ತಮಾಷೆಗೆ ಬರೆದಿದ್ದಲ್ಲ. ಇದು ಮನುಷ್ಯನಿಗೆ ಹುಟ್ಟಿದಾಗಿಂದ ಈ ಲೋಕ ಬಿಡೋ ತನಕ, ಸಾಯೋ ತನಕ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ದೇವರಿಂದ ಸಹಾಯವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಇದು ಸ್ಪಷ್ಟವಾಗಿ ಇದರೊಳಗೆ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಹಾಗಾಗಿ ಈ ಕೆಳಗಡೆ 3ನೇ ವಚನ ಹೇಳ್ತಿದೆ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸಿದಿರಲಿ, ನಿನ್ನನ್ನು ಕಾಯುವ ಆತನು ತೂಗಡಿಸುವುದಿಲ್ಲ. ಇಗೋ, ಇಸ್ರಾಯೇಲರು ಕಾಯುವ ಆತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನಗೆ ದೇವರು ತನ್ನ ದೂತರನ್ನು ಇಡ್ತಾರೆ. ನೀನು ದೇವರ ಒಳಗೆ ಬಂದ ಮೇಲೆ ನಿನಗೆ ದೇವರು ತನ್ನ ದೂತರನ್ನ ಸಹಾಯಕ್ಕಾಗಿ ಇಡ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಹಾಲೆಲೂಯಾ. ಮತ್ತೆ ನೋಡಿ ಕೆಳಗೆ ಮತ್ತೊಂದು ಆವೃತ್ತಿ ಓದ್ಕೊಳ್ತೀನಿ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸಿದಿರಲಿ, ನಿನ್ನನ್ನು ಕಾಯುವ ಆತನು ತೂಗುಡಿಸದಿರಲಿ. ನಿನ್ನ ಪಾದ ಕದಲಗೊಳಿಸುವುದಿಲ್ಲ. ದೇವರು ತನ್ನ ದೂತರನ್ನ ನಿನ್ನ ಕಾವಲಾಗಿ ನೇಮಿಸಿರ್ತಾರೆ. ಯಾವಾಗ ದೇವರು ಒಳಗಡೆ ಬರ್ತೀವಿ, ಪ್ರತಿಯೊಂದು ಮನುಷ್ಯನ ಅವನ ಆತ್ಮದಲ್ಲಿ ಕಂಪ್ಲೀಟ್ ಚೇಂಜಸ್ ಆಗೋಗ್ತದೆ. ಅವನ ದುರ್ಮಾರ್ಗದಲ್ಲಿ ಇದ್ದರೆ ದುರ್ಮಾರ್ಗವನ್ನು ಬಿಡ್ತಾನೆ, ಒಳ್ಳೆತನ ದಾರಿಯನ್ನು ಹಿಡಿತಾನೆ. ದೇವರ ವಾಕ್ಯದಲ್ಲಿ ಬರೆದಿರುತ್ತ ಒಳ್ಳೆ ಮಾತುಗಳನ್ನ ಹಿಡಿದುಕೊಳ್ತಾನೆ. ಅವನು ಬೇರೆ ಯಾವುದಾರ ಒಂದು ಕೆಟ್ಟ ಅಭ್ಯಾಸಗಳಿದ್ದರೆ, ಒಂದು ಕುಡುಕತನ ಇರ್ಬೋದು, ಒಂದು ದೊಂದತನ ಇರ್ಬೋದು, ಒಂದು ಚಾಡಿ ಇರ್ಬೋದು, ಒಂದು ಜಗಳ ಮಾಡುವನಿರ್ಬೋದು, ಅದನ್ನೆಲ್ಲ ದೇವರು ಆತನನ್ನ ಬಿಡುಗಡೆ ಮಾಡಿ ಅವನ ಮನಸ್ಸನ್ನ, ನೂತನ ಮನಸ್ಸನ್ನ ದೇವರು ಮಾಡ್ತಾರೆ. ಆದರೆ ನಮಗೆ ಕಾಣದೆ ಮಾಡುವಂತ ಸಹಾಯವಾಗಿದೆ ಪ್ರಿಯರೇ. ಅದಕ್ಕೆ ದೇವರು ಹೇಳ್ತಾರೆ, ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವನು ಧನ್ಯನು ಎಂಬುದಾಗಿ. ನಾವು ಯಾರು ದೇವರನ್ನ ಕಂಡಿಲ್ಲ, ಆದರೂ ಈ ಸತ್ಯವೇದವನ್ನ ನಂಬುತ್ತಾ ಇದ್ದೇವೆ. ಇದ್ರ ಮುಖಾಂತರವೇ ದೇವರು ನಮಗೆ ಸಹಾಯ ಮಾಡ್ತಾರೆ.
ಅದಕ್ಕೆ ಸತ್ಯವೇದ ಸುಮ್ಮನೆ ಬರೆದಿಲ್ಲ, ಇಲ್ಲಿ ದೇವರ ಮಾತು ಬರೆದಿದೆ. ಇಲ್ಲಿ ವಾಯ್ಸ್ ಆಫ್ ಜೀಸಸ್ ಅಂದರೆ ಮಾತೇ ದೇವರು, ಈ ವಾಕ್ಯವೇ ದೇವರು. ಹಾಗಾಗಿ ನಾವು ಎಲ್ಲಿ ಹುಡ್ಕೊಂಡು ಹೋಗೋಣ ದೇವರಿಗೆ? ಆಮೇಲೆ ನೋಡಿ, ನಿನ್ನನ್ನು ಕಾಯುವಾತನು ನಿನ್ನನ್ನು ಕಾಯುವಾತನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ಇರುವನು, ಆತನು ಯೆಹೋವನೇ. ನಿನ್ನ ಬಲಗಡೆ ನೆರಳಿನಂತೆ ದೇವರು ಇರ್ತಾರೆ. ಯಾವಾಗ ದೇವರೊಳಗೆ ತಂದೆ ಅಪ್ಪ ನನ್ನ ಕ್ಷಮಿಸು ಸ್ವಾಮಿ, ಸದಾ ಕಾಲ ನೀನು ನನ್ನೊಳಗೆ ವಾಸ ಮಾಡು ದೇವರೇ, ಪವಿತ್ರಾತ್ಮರೇ ನನ್ನ ಕುಟುಂಬದಲ್ಲಿ ಕರ್ತನೆ ನೀನು ಆಳ್ವಿಕೆ ಮಾಡು ಅಂತ ಯಾರು ಒಪ್ಪಿಸಿಕೊಟ್ಟು ದೇವರಲ್ಲಿ ಭಯ ಭಕ್ತಿ ಒಳಗೆ ಬದುಕ್ತಾರೋ ಅವರಿಗೆ ಹೇಳ್ತಾರೆ ದೇವರು, ಆತನು ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನೇ ಯೆಹೋವನೇ. ಹಗಲಿನಲ್ಲಿ ಸೂರ್ಯನು ഇരുಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸಿದಿರಲಿ. ಹಗಲಿನಲ್ಲಿ ಸೂರ್ಯ, ഇരുಳಿನಲ್ಲಿ ಚಂದ್ರ ನಿನ್ನನ್ನು ಬಾಧಿಸದಿರಲಿ. ಹಾಲೆಲೂಯಾ. ಊರಿಗೆಲ್ಲ ಬಿಸಿಲು, ಆದರೆ ನೀನು ಹೋಗುವಾಗ ದೇವರು ನಿನಗೆ ಆ ಜಾಗದಲ್ಲಿ ನಿನಗೆ ನೆರಳನ್ನ ಕೊಡ್ತಾರೆ, ನಿನಗೆ ಬಾಧಿಸುವುದಿಲ್ಲ. ಸೂರ್ಯ ಮಾರ್ಚ್ ಏಪ್ರಿಲ್ ಹೆಚ್ಚು ಕಮ್ಮಿ ಮೇ ತನಕ ಇರ್ತದೆ. ಆ ಬಿಸಿಲಿನಲ್ಲಿ ಮಧ್ಯಾಹ್ನ ಹೊತ್ತು ಯಾರು ಹೊರಗಡೆ ಹೋಗ್ಲಿಕ್ಕೆ ಸತ ಆಗುವುದಿಲ್ಲ. ಹಾಲೆಲೂಯಾ. ಆದರೆ ದೇವರು ಹೇಳ್ತಾರೆ, ಸೂರ್ಯ ನಿನ್ನ ಬಾಧಿಸುವುದಿಲ್ಲ. ನನ್ನ ಮಗ ಹೋಗ್ತಾ ಇದ್ದಾನೆ, ಅವನಿಗೆ ನೀನು ಬಾಧಿಸಬೇಡ. ಆ ಜಾಗದಲ್ಲಿ ನಿನಗೆ ಕೆಳಗಡೆ ಒಂದು ಮೋಡವನ್ನು ಕವಿದಿ ನಿನಗೆ ಆ ಜಾಗದಲ್ಲಿ ನೆರಳು ಕೊಡುವಂಥ ದೇವರಾಗಿದ್ದಾರೆ. ಯಾರಾದ್ರೆ ನಾವು ಸೂರ್ಯನ ಹೋಗಿ ಏನೋ ಮಾಡ್ಲಿಕ್ಕಾಗ್ತದ ಅಲ್ವಾ? ದೇವ್ರು ಮಾಡ್ತಾರೆ. ಹಾಗಾಗಿ ಈ ದೇವ್ರು ಕೊಟ್ಟಂತಹ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸುತ್ತಾ ದೇವರೇ ರಾಜಾವೇ, ಆಕಾಶ ಭೂಮಿ ಅಳೆದು ಹೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದೇ ಇಲ್ಲ ದೇವರೇ ಕರ್ತನೆ. ನೀವೊಂದು ಮಾತು ಹೇಳಿದರೆ ಸಾಕು ಸ್ವಾಮಿ, ಸಮುದ್ರವು ಶಾಂತವಾಗ್ತದೆ ಸ್ವಾಮಿ, ಬಿರುಗಾಳಿ ನಿಲ್ಲುತ್ತದೆ ದೇವರೇ. ಸ್ತೋತ್ರ. ಹಲ್ಲೆಲೂಯಾ. ಒಂದು ಮಳೆ ಸ್ವಾಮಿ, ಈ ಮಳೆ ಬರದೇ ಇರಲಿ ಅಂತ ನೀನು ಪ್ರಾರ್ಥನೆ ಮಾಡಿದ್ರು ಸ್ವಾಮಿ, ಒಂದು ಮಾತು ಹೇಳಿದರೆ ಸಾಕು ದೇವರೇ ಕರ್ತನೆ, ಅದು ನೆರವೇರ್ತದೆ ಎಂಬುದಾಗಿ ಕರ್ತನೆ ನಾವೆಲ್ಲ ನಂಬುತ್ತೇವೆ ಸ್ವಾಮಿ. ಏಕೆಂದ್ರೆ ಇವೆಲ್ಲ ನಿನ್ನ ಕೈ ಕೆಲಸವಾಗಿದೆ ಅಪ್ಪ ದೇವರೇ. ಸ್ತೋತ್ರ. ನೀವು ಒಂದೊಂದು ಸೃಷ್ಟಿಗೂ ಸ್ವಾಮಿ ದೇವರೇ ಯಜಮಾನನು ನೀನು ಸ್ವಾಮಿ, ನಿಮ್ಮ ಮಾತು ಮಾತ್ರ ಕೇಳ್ತವೆ ದೇವರೇ. ಸ್ತೋತ್ರ. ಹಲ್ಲೆಲೂಯಾ. ಹಾಗೆಯೇ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಂದು ಸಹೋದರ ನೇಮಿಸಿ ನಿಮ್ಮ ಕರಗಳನ್ನು ಒಪ್ಪಿಸ್ಕೊಳ್ತೀನಿ. ಯೇಸುವಿನ ನಾಮದಲ್ಲಿ ಬೇಡುವಂತೇನೆ ಪರಲೋಕದ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.